ಜನತಂತ್ರ ವ್ಯವಸ್ಥೆಯನ್ನು ಪೂರ್ಣವಾಗಿ ಅಡಿಮೇಲು ಮಾಡುವಂಥ ಪುಂಡು ಪೋಖರಿಗಳ ದೇಶದ್ರೋಹಿಗಳ ಅಟ್ಟಹಾಸವನ್ನು ಭಾರತದಲ್ಲೂ ನಿರೀಕ್ಷೆ ಮಾಡ್ತಾ ಇದೆ ಕಾಂಗ್ರೆಸ್. ಬಾಂಗ್ಲಾದಲ್ಲಿ ಆದಂಥ ಇದೇ ದಂಗೆಯ ಪರಿಸ್ಥಿತಿ ಭಾರತದಲ್ಲೂ ಉದ್ಭವಿಸಲಿಕ್ಕಿದೆ ಮಾತೇರಿದೆಯಲ್ಲ, ಅದು ದೇಶದ್ರೋಹಕ್ಕೆ ಸಮಾನ ಅನ್ನುವಂಥ ಒಂದು ಕನಿಷ್ಠ ಮಟ್ಟದ ಪ್ರಜ್ಞೆ ಅವರಿಗೂ ಇಲ್ಲ, ಅವರನ್ನು ಬೆಂಬಲಿಸುವ ಈ ದೇಶದ ನಾಗರಿಕರಿಗೂ ಇಲ್ಲ. ಉತ್ತರ ಪ್ರದೇಶದಿಂದ ಗೆದ್ದು ಬಂದಂಥ ಇದೇ ರಾಹುಲ್ ಗಾಂಧಿಗೆ ಉತ್ತರ ಪ್ರದೇಶದ ಮಾವಿನ ಹಣ್ಣು ನನಗೆ ಇಚ್ಛಿಸುವುದಿಲ್ಲ, ಇಷ್ಟ ಆಗುವುದಿಲ್ಲ, ರುಚಿಸುವುದಿಲ್ಲ ಅಂತ ಹೇಳಿದ ಮಾತನ್ನು ನೀವು ನೆನಪಿಗೆ ತಂದುಕೊಳ್ತೀರಿ ಅಂತ ಅಂದ್ಕೊಳ್ತೀರಿ. ಯಾಕೆಂದರೆ ಕಾಂಗ್ರೆಸ್ಸಿನ ಬಾಯಲ್ಲಿ ಈಗಾಗಲೇ ಬಂದಿದೆ, ಪಾಕಿಸ್ತಾನ ಅದು BJPಯವರಿಗೆ ಶತ್ರು ರಾಷ್ಟ್ರ, ನಮಗೆ ಮಿತ್ರ ರಾಷ್ಟ್ರ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮಾರಣ ಹೋಮ ನಡೀತಾ ಇದ್ದಂಥದ್ರ ಬಗ್ಗೆ ಮಾತಾಡುವುದಿಲ್ಲ, ಬಾಂಗ್ಲಾದ ಪರವಾಗಿ ಮಾತಾಡ್ತಾರೆ, ಬಾಂಗ್ಲಾದ ಕ್ರಾಂತಿಯನ್ನ ಭಾರತಕ್ಕೆ ಆಹ್ವಾನಿಸ್ತಾರೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಕೊನೆಗೂ ಕಂಡ ಆಸ್ತಿಯನ್ನು, ಕಂಡ ದೇವಸ್ಥಾನವನ್ನು, ಎಷ್ಟರ ಮಟ್ಟಿಗೆ ಅಂತಂದರೆ ಕರ್ನಾಟಕದ ವಿಧಾನಸೌಧದ ಜಾಗ ಕೂಡ ವಕ್ಫ್ ಆಸ್ತಿ ಅನ್ನುವ ಉದ್ದಟತನವನ್ನು ಮೆರೆತಾ ಇದ್ದಂಥವರಿಗೆ ಮೋದಿ ಸರ್ಕಾರ ಕೊನೆಗೂ ತಕ್ಕ ಪಾಠವನ್ನು ಕಲಿಸಿದೆ. ವಿರೋಧ ಪಕ್ಷಗಳ ಇಂಡಿ ಕೂಟದ ತಕರಾರಿನ ಮಧ್ಯೆಯೂ ಕೂಡ ಚಾರಿತ್ರಿಕ ಅನ್ನುವಂಥ ಒಂದು ಹೆಜ್ಜೆಯನ್ನು ಮೋದಿ ಸರ್ಕಾರ ಇಟ್ಟಿದೆ. ಇನ್ನು ಕಾಮನ್ ಸಿವಿಲ್ ಕೋಡ್ ಬರಬೇಕು, ಅದರ ಜೊತೆಗೆ ಜನನ ನಿಯಂತ್ರಣಕ್ಕೆ ಇಡೀ ಅವರ ಸಮುದಾಯವನ್ನು ಒಳಪಡಿಸುವಂಥ ಒಂದು ಕಾನೂನನ್ನು ತರಲೇಬೇಕಾದಂಥ ತುರ್ತು ಈ ದೇಶದ ಮುಂದಿದೆ. ಈಗಾಗಲೇ ಮೋದಿ ಸರ್ಕಾರ ಅದನ್ನು 10 ವರ್ಷಗಳಲ್ಲಿ ಮಾಡುತ್ತೆ ಅನ್ನುವ ನಂಬಿಕೆಯಿಂದ ಜನ ಕಾದು ಕೂತಿದ್ರು, ಆದರೆ ಅದನ್ನು ಮಾಡಲಿಲ್ಲ. ಆದರೆ ಯೋಗಿ ಆದಿತ್ಯನಾಥ್ ತನ್ನ ರಾಜ್ಯದಲ್ಲಿ ಅದನ್ನು 2 ಮಕ್ಕಳಿಗಿಂತ ಹೆಚ್ಚು ಮಕ್ಕಳನ್ನು ಹೆತ್ತವರಿಗೆ ಸಾಂವಿಧಾನಿಕವಾಗಿ ಜನತಂತ್ರ ವ್ಯವಸ್ಥೆಯಲ್ಲಿ ಸರ್ಕಾರದ ಯಾವುದೇ ಸೌಲಭ್ಯಗಳನ್ನು ಸಿಗೋದಿಲ್ಲ, ಕೊಡುವುದಿಲ್ಲ, ಆಮೇಲೆ ನಿಮಗೆ ಯಾವುದೇ ಪ್ರಮೋಷನ್ ಇಲ್ಲ, ಸರ್ಕಾರಿ ನೌಕರಿಯಲ್ಲಿ ಸ್ಥಾನಮಾನಗಳಿಲ್ಲ, ಬಡ್ತಿ ಇಲ್ಲ ಇತ್ಯಾದಿ ಎಲ್ಲವನ್ನು ತರುವ ಆಲೋಚನೆಯನ್ನು ಮಾಡಿದ್ದಾರೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ಕಾಂಗ್ರೆಸ್ಸಿನ ಮುಖಂಡರು, ಅದು ಶಶಿ ತರೂರ್ ಇರ್ಬೋದು, ಕಪಿಲ್ ಸಿಬ್ಬಲ್ ಇರ್ಬೋದು, ಮೆಹಬೂಬಾ ಮುಫ್ತಿ ಇರ್ಬೋದು, ಇವರೆಲ್ಲರೂ ಈಗ ಬಾಂಗ್ಲಾದೇಶದ ಈ ಅರಾಜಕತೆಯನ್ನು, ದಂಗೆಯನ್ನು ಆಸ್ವಾದಿಸ್ತಾ ಇದ್ದಾರೆ, ಮತ್ತೆ ಆಹ್ವಾನಿಸ್ತಾ ಇದ್ದಾರೆ. ಅಥವಾ ದೂರದರ್ಶಿತ್ವದಲ್ಲಿ ತಾವು ಕಾಣಬಹುದಾದ, ನೋಡಬಹುದಾದ, ಅಪೇಕ್ಷಿಸಬಹುದಾದ ಒಂದು ದಂಗಲ್ಲನ್ನು, ಜನತಂತ್ರ ವ್ಯವಸ್ಥೆಯನ್ನು ಪೂರ್ಣವಾಗಿ ಅಡಿಮೇಲು ಮಾಡುವಂಥ ಪುಂಡು ಪೋಖರಿಗಳ ದೇಶದ್ರೋಹಿಗಳ ಅಟ್ಟಹಾಸವನ್ನು ಭಾರತದಲ್ಲೂ ನಿರೀಕ್ಷೆ ಮಾಡ್ತಾ ಇದೆ ಕಾಂಗ್ರೆಸ್. ಬಾಂಗ್ಲಾದಲ್ಲಿ ಆದಂಥ ಇದೇ ದಂಗೆಯ ಪರಿಸ್ಥಿತಿ ಭಾರತದಲ್ಲೂ ಉದ್ಭವಿಸಲಿಕ್ಕಿದೆ ಅನ್ನುವಂಥ ಕಾಂಗ್ರೆಸ್ಸಿಗರ ಉದ್ದಟತನದ ಮಾತೇರಿದೆಯಲ್ಲ, ಅದು ದೇಶದ್ರೋಹಕ್ಕೆ ಸಮಾನ ಅನ್ನುವಂಥ ಒಂದು ಕನಿಷ್ಠ ಮಟ್ಟದ ಪ್ರಜ್ಞೆ ಅವರಿಗೂ ಇಲ್ಲ, ಅವರನ್ನು ಬೆಂಬಲಿಸುವ ಈ ದೇಶದ ನಾಗರಿಕರಿಗೂ ಇಲ್ಲ. ಅತ್ಯಂತ ನೋವಿನಿಂದ ಈ ಮಾತನ್ನು ಹೇಳಬೇಕಾಗಿದೆ. ಭಾರತದ ಒಂದು ಸ್ವಾಭಿಮಾನವನ್ನು, ಸ್ವಾಯತ್ತೆಯನ್ನು, ಅಖಂಡತೆಯನ್ನು, ಸಂವಿಧಾನವನ್ನು ಸಂಪೂರ್ಣವಾಗಿ ಧಿಕ್ಕರಿಸುವಂಥ ಒಂದು ಮಾತಿದು. ಕಂಡಲ್ಲಿ ಸಂವಿಧಾನದ ಪ್ರತಿಯನ್ನು ತೋರಿಸ್ತಾ ಸಂವಿಧಾನದ ಮಹಾರಕ್ಷಕರು ನಾವು ಅನ್ನುವ ಪೋಸ್ ಕೊಡುವಂಥ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಬಾಂಗ್ಲಾದ ದಂಗೆಯನ್ನು, ಅರಾಜಕತೆಯನ್ನು, ಆ ಕ್ಷಿಪ್ರ ಕ್ರಾಂತಿಯನ್ನು, ಮತಾಂಧ ಶಕ್ತಿಗಳ ಅಟ್ಟಹಾಸವನ್ನು ಭಾರತದಲ್ಲೂ ಅದು ಸಂಭವಿಸಲಿಕ್ಕಿದೆ ಅನ್ನುವ ಒಂದು ಮಾತನ್ನು ಆಡುತ್ತಿದೆಯಲ್ಲ, ಅದು ಸಂವಿಧಾನದ ವಿರೋಧಿ, ಜನತಂತ್ರದ ವ್ಯವಸ್ಥೆಯ ವಿರೋಧಿ, ಪ್ರಜಾಪ್ರಭುತ್ವದ ವಿರೋಧಿ, ಈ ನೆಲದ ಒಟ್ಟು ಗುಣ ಸ್ವಭಾವದ ಚಹರೆಯ ವಿರೋಧಿ ಅದು. ಅಂಥ ಸಂದರ್ಭದಲ್ಲಿ ಇವೆಲ್ಲದಕ್ಕೂ ಒಂದು ಪುಷ್ಟಿ ಕೊಡುವಂಥ,
ಸಾಕ್ಷ್ಯವನ್ನು ಒದಗಿಸುವಂಥ, ದೇಶದ್ರೋಹಿಗಳೊಟ್ಟಿಗೆ ಇವರ ಸಂಬಂಧ ಎಷ್ಟು ಅವ್ಯಾಹಿತವಾಗಿದೆ, ಎಷ್ಟು ಆತ್ಮಾನುಸಂಧಾನದಿಂದ ಕೂಡಿದೆ, ಅದು ಎಷ್ಟು ರುಚಿ ಶುಚಿ ಅಭಿರುಚಿಯಿಂದ ಕೂಡಿದೆ ಅನ್ನೋದಕ್ಕೆ ಇವತ್ತು ಪಾಕಿಸ್ತಾನದ ಎಂಬೇಸಿಯಿಂದ ಬಂದಂಥ 7 ಜನರಿಗೆ ಮಾವಿನ ಹಣ್ಣಿನ ಒಂದು ಬಾಕ್ಸ್ ಇದೆಯಲ್ಲ, ಅದು ಹಲವು ಸಾಕ್ಷ್ಯಗಳನ್ನು, ಸಂಶಯವನ್ನು, ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಪಾಕಿಸ್ತಾನದ ರೈತರಿಂದ ಇದು ಬಂದಿಲ್ಲ, ಪಾಕಿಸ್ತಾನದ ಅಧಿಕೃತ ಎಂಬೇಸಿಯಿಂದ ಬಂದಿದೆ. ಹಾಗಾದರೆ ಯಾರಿಗೆ ಬಂದಿದೆ? ಸಂವಿಧಾನದ ಬಗ್ಗೆ ತಾವೇ ಅಧಿಕೃತ ವಕ್ತಾರರು ಅಂತ ಘೋಷಿಸಿ ಮಾತಾಡುವಂಥ ಪ್ರತಿಪಕ್ಷದ ಬೆಂಕಿಯ ಕೆಂಡ ಅಂತಲೇ ಕರೆಸಿಕೊಳ್ತಾ ಇರುವಂಥ ಇತ್ತೀಚಿನ ದಿನಗಳ ರಾಹುಲ್ ಗಾಂಧಿ ಅವರಿಗೆ ಬಂದಿದೆ. ಅದರ ನಂತರ ಶಶಿ ತರೂರ್ ಅವರಿಗೆ ಬಂದಿದೆ, ಕಪಿಲ್ ಸಿಬ್ಬಲ್ ಅವರಿಗೆ ಬಂದಿದೆ, ಮೊಹಿಬುಲ್ಲಾ ನದ್ವಿ ಅವರಿಗೆ ಬಂದಿದೆ, ಜಿಯಾ ಉರ್ ರೆಹಮಾನ್ ಬರ್ಕ್ ಅವರಿಗೆ ಬಂದಿದೆ, ಅಫ್ಜಲ್ ಅನ್ಸಾರಿ ಅವರಿಗೆ ಬಂದಿದೆ ಮತ್ತು ಇಕ್ರಾ ಹಸನ್ರಿಗೆ ಬಂದಿದೆ. 7 ಜನರಿಗೆ ಮಾವಿನ ಹಣ್ಣಿನ ಒಂದು ಬಾಕ್ಸ್ ಬಂದಿದೆ. ಉತ್ತರ ಪ್ರದೇಶದಿಂದ ಗೆದ್ದು ಬಂದಂಥ ಇದೇ ರಾಹುಲ್ ಗಾಂಧಿಗೆ ಉತ್ತರ ಪ್ರದೇಶದ ಮಾವಿನ ಹಣ್ಣು ನನಗೆ ಇಚ್ಛಿಸುವುದಿಲ್ಲ, ಇಷ್ಟ ಆಗುವುದಿಲ್ಲ, ರುಚಿಸುವುದಿಲ್ಲ ಅಂತ ಹೇಳಿದ ಮಾತನ್ನು ನೀವು ನೆನಪಿಗೆ ತಂದುಕೊಳ್ತೀರಿ ಅಂತ ಅಂದ್ಕೊಳ್ತೇನೆ. ಅಂದರೆ ಭಾರತದ ನೆಲದಲ್ಲಿ ವಿದ್ರೋಹವನ್ನು, ವಿಕ್ಷಿಪ್ತತೆಯನ್ನು, ದೇಶದ್ರೋಹದ ಚಟುವಟಿಕೆಯನ್ನು, ಮಾರಣ ಹೋಮನವನ್ನು, ರಕ್ತಪಾತವನ್ನು ಮಾಡುವಂಥ, ಇದೇ ಕಾಶ್ಮೀರದಲ್ಲಿ ಜಿನೋಸೈಡ್ ಮಾಡಿದಂಥ, ಪ್ರತಿ ಹಂತದಲ್ಲೂ ನಮ್ಮ ದೇಶಭಕ್ತ ಸೈನಿಕರ ರಕ್ತವನ್ನು ಚೆಂಡಾಡುವಂಥ ಪಾಕಿಸ್ತಾನ ನಮ್ಮ ಭಾರತದ ಕಡು ವಿರೋಧಿ ದೇಶ. ಚೈನಾದೊಟ್ಟಿಗೆ, ಅಮೇರಿಕಾದೊಟ್ಟಿಗೆ, ಮುಸ್ಲಿಂ ಕೆಲವು ನಮ್ಮ ವೈರಿ ರಾಷ್ಟ್ರಗಳೊಟ್ಟಿಗೆ ಸೇರಿಕೊಂಡು ನಿರಂತರವಾಗಿ ಭಾರತವನ್ನು ಕಾಡುವ, ದ್ವೇಷಿಸುವ ಮತ್ತು ಹಿಂದೂ ರಾಷ್ಟ್ರವಾಗಿ ಭಾರತ ಉಳಿಯಕೂಡದು, ಸನಾತನ ಧರ್ಮ ಈ ನೆಲದಿಂದ ಕಿತ್ತೊಗೆಯಬೇಕು, ಮುಸ್ಲಿಂ ರಾಷ್ಟ್ರವಾಗಿ ಭಾರತ ಒಂದಲ್ಲ ಒಂದಿನ ಅದು ವಿರಾಜಿಸಬೇಕು ಅನ್ನುವಂಥ ಇಚ್ಛೆಯಲ್ಲಿ ನಿರಂತರವಾಗಿ ಭೀಭತ್ಸವಾಗಿ ನಮ್ಮನ್ನು ಕಾಡುವಂಥ ವೈರಿ ರಾಷ್ಟ್ರ ಪಾಕಿಸ್ತಾನದಿಂದ ಅಧಿಕೃತವಾಗಿ ಎಂಬೇಸಿ ಮೂಲಕ ರಾಹುಲ್ ಗಾಂಧಿಯವರಿಗೆ ಮತ್ತು ಅವರ ಪ್ರತಿಪಕ್ಷದ ನಾಯಕರಿಗೆ ಮಾವಿನ ಹಣ್ಣಿನ ಒಂದು ಬಾಕ್ಸು ಬರ್ತದೆ ಅಂತಾದರೆ ಇದು ಕೇವಲ ಮಾವಿನ ಹಣ್ಣೇನು? ಇದು ಪ್ರಶ್ನೆ. ಇದೇ ಪರಿಸ್ಥಿತಿ ಒಮ್ಮೆ ಮೋದಿಯವರಿಗೆ ಮತ್ತು NDA ಕೂಟದ ಯಾರಿಗಾದರೂ ಬಂದಿದ್ದಿದ್ರೆ ಇವತ್ತು ಇಂಡಿ ಕೂಟ ವರ್ತಿಸುವ ರೀತಿ ಹೇಗಿರ್ತಾ ಇತ್ತು? ರಾಹುಲ್ ಗಾಂಧಿಯವರ ವರ್ತನೆ ಹೇಗಿರ್ತಾ ಇತ್ತು? ಇಂಥ ಒಂದು ಸಂದರ್ಭದಲ್ಲಿ ಬಾಂಗ್ಲಾದೇಶದಲ್ಲಿ ಉತ್ಕ್ರಾಂತಿ ಆಗ್ತಾ ಇದೆ, ಕ್ಷಿಪ್ರಕ್ರಾಂತಿ ಆಗ್ತಾ ಇದೆ. ಅಲ್ಲಿ ಹಿಂದೂ ದೇವಸ್ಥಾನಗಳ ಮೇಲೆ, ಹಿಂದೂಗಳ ಶಾಪ್ಗಳ ಮೇಲೆ, ಹಿಂದೂಗಳ ಮನೆಯ ಮೇಲೆ ಬೆಂಕಿ ಕಾರಲಾಗ್ತಾ ಇದೆ, ಮಾರಣ ಹೋಮ ನಡೀತಾ ಇದೆ, ಹಿಂದೂಗಳ ಇಡೀದಾಗಿ ಹೆಣ ಕೊಚ್ಚಿ ಹಾಕ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಪಾಕಿಸ್ತಾನದಿಂದ ಮಾವಿನ ಹಣ್ಣನ್ನು ತರಿಸ್ಕೊಂಡು ಪಾಕಿಸ್ತಾನದ ಸರ್ಕಾರ ಗಿಫ್ಟ್ ರೂಪದಲ್ಲಿ ನಮ್ಮ ಪ್ರತಿಪಕ್ಷ ನಾಯಕನಾದ ರಾಹುಲ್ ಗಾಂಧಿಯವರಿಗೆ ಮಾವಿನ ಹಣ್ಣನ್ನು ಕಳಿಸ್ಕೊಡ್ತಾರೆ, ಇವರು ಅದನ್ನು ಸವಿತಾರೆ ಅಂತ ಆದರೆ ಹಾಗಾದರೆ ಇವರ ದೇಶಪ್ರೇಮ ಏನು? ಈ ದೇಶದ ಅಖಂಡತೆಯ ಬಗ್ಗೆ ಇವರಿಗಿರುವಂಥ ಕಮಿಟ್ಮೆಂಟ್ ಏನು? ಪ್ರತಿಪಕ್ಷವಾಗಿ ಇವರು ದೇಶದ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೋ, ದೇಶ ವಿರೋಧಿಯಾಗಿ ಕೆಲಸ ಮಾಡ್ತಾ ಇದ್ದಾರೋ? ಏನಿದು? ಎಲ್ಲೋ ಒಂದು ಪಾಕಿಸ್ತಾನದ ರೈತರು ಅದನ್ನು ಪ್ರೀತಿಯಿಂದಲೋ ವ್ಯವಹಾರದ ದೃಷ್ಟಿಯಿಂದಲೋ ಕಳಿಸ್ಕೊಟ್ಟಿದ್ದಾರೆ ಅಂತ ಆದರೆ ಅದನ್ನು ಇಷ್ಟು ಸೀರಿಯಸ್ ಆಗಿ ಗಮನಿಸಬೇಕಾಗಿರಲಿಲ್ಲ. ಈಗಲೂ ಹೇಳ್ತಾರೆ ಈ ಬುದ್ಧಿಜೀವಿಗಳು, ಎಡಪಂಥೀಯರು, ಕರ್ನಾಟಕದ ಕಾಂಗ್ರೆಸ್ಸಿಗರು ಎಲ್ಲರೂ ಹೇಳ್ತಾರೆ, ಒಂದು ಮಾವಿನ ಹಣ್ಣಿನ ಬಗ್ಗೆನೇ ನೀವು ದೇಶದ್ರೋಹದ ಅಥವಾ ದೇಶ ವಿದ್ರೋಹದ
ಮಾತನಾಡ್ತಿರಲ್ಲ, ಎಂಥ ಕ್ಷುಲ್ಲಕರು ನೀವು ಅಂತಲೂ ವ್ಯಾಖ್ಯಾನಿಸಲಾಗ್ತಾ ಇದೆ. ಆದರೆ ಇದು ಕೇವಲ ಮಾವಿನ ಹಣ್ಣಿನ ಪ್ರಶ್ನೆಯೇ. ಮಾವಿನ ಹಣ್ಣಿನ ಬಾಕ್ಸಿನೊಳಗೆ ಕೇವಲ ಮಾವಿನ ಹಣ್ಣುಗಳು ಮಾತ್ರ ಇವೆಯೇನು? ಇದು ರಾಷ್ಟ್ರೀಯ ಭದ್ರತೆಯ ಪ್ರಶ್ನೆಯಾಗಿ ಉಳಿದಿಲ್ವೇ? ಹಾಗಾದರೆ ನಮ್ಮ ರಾಷ್ಟ್ರೀಯ ಭದ್ರತೆಯ ಪ್ರಶ್ನೆ ಆಗದೇ ಇದ್ದರೆ ಯಾವರು ಬೇಕಾದರೂ ಏನು ಬೇಕಾದರೂ ಪಾಕಿಸ್ತಾನದಿಂದ ತರಿಸ್ಕೊಳ್ಬಹುದೇನು? ಶತ್ರು ರಾಷ್ಟ್ರದಿಂದ ಬರುವಂಥ, ಅದರಲ್ಲೂ ಎಲೆಕ್ಷನ್ನಿನಲ್ಲಿ ಪಾಕಿಸ್ತಾನ ಏನನ್ನು ಬಯಸಿತ್ತು? 3 ಬಾರಿ ಸಂದೇಶವನ್ನು ಕಳಿಸಿತ್ತು. ಏನು? ಈ ಎಲೆಕ್ಷನ್ನಲ್ಲಿ ರಾಹುಲ್ ಗಾಂಧಿಯವರು ವಿನ್ ಆಗಬೇಕು, ಗೆದ್ದು ಬರಬೇಕು, ಅವರು ಭಾರತದ ಪ್ರಧಾನಿ ಆಗಬೇಕು. ಯಾಕೆಂತಂದರೆ ಕಾಂಗ್ರೆಸ್ಸು ನಮ್ಮ ಸ್ನೇಹಿತ ಪಕ್ಷ. ಇದೇ ಮಾತನ್ನು ಪಾಕಿಸ್ತಾನ ಹೇಳಿದ್ದು. ಇವತ್ತು ಬಾಂಗ್ಲಾದೇಶದ ಉತ್ಕ್ರಾಂತಿಗೆ ಪಾಕಿಸ್ತಾನದ ISI ಕಾರಣ ಅನ್ನೋದು ಯಾವುದೇ ಗುಟ್ಟಾಗಿ ಉಳಿದಿಲ್ಲ. ಬಾಂಗ್ಲಾದ ಮತೀಯ ಶಕ್ತಿಗಳೊಟ್ಟಿಗೆ ರಾಷ್ಟ್ರೀಯತೆಯನ್ನು ವಿರೋಧಿಸುವ, ಕೇವಲ ಧರ್ಮಾಂಧತೆಯನ್ನೇ ಪುರಸ್ಕರಿಸುವ, ಸ್ಟೂಡೆಂಟ್ಗಳು ಅಂತ ಹೇಳಿಕೊಳ್ಳುವಂಥ ದೇಶದ್ರೋಹಿ ಚಟುವಟಿಕೆಗಳ ಒಂದು ಮಹಾಸ್ತೋಮದೊಟ್ಟಿಗೆ ಪಾಕಿಸ್ತಾನದ ISI, ಚೀನಾ ಮತ್ತು ಅಮೆರಿಕ, CIA ಇವೆಲ್ಲ ಸೇರಿಕೊಂಡು ಇವತ್ತು ಹಸೀನಾ ಅವರನ್ನು ದೇಶಭ್ರಷ್ಟಗೊಳಿಸಿತು. ಅವರನ್ನು ಮಾರಣಾಂತಿಕವಾಗಿ ಅಟ್ಟಿಸಿಕೊಂಡು ಬರುವ ಮಟ್ಟಕ್ಕೆ ಆ ಮಾಬ್ ಪ್ರಯತ್ನ ಮಾಡಿತು. ಇಂಥವರೊಟ್ಟಿಗೆ ಪಾಕಿಸ್ತಾನ ಅದು ಮುಂಚೂಣಿಯಲ್ಲಿ ನಿಂತಿದೆ. ಅಲ್ಲಿ ಹಿಂದೂಗಳ ಮಾರಣ ಹೋಮ ಆಗ್ತಾ ಇದೆ. ಇಡೀದಾಗಿ ಪಾಕಿಸ್ತಾನವನ್ನು ಓಲೈಸುವಂಥ ಒಂದು ಸರ್ಕಾರ ಅಲ್ಲಿ ರಚನೆ ಆಗ್ತಾ ಇದೆ. ಅದರ ಪರಿಣಾಮ ಭಾರತದ ಗಡಿಯಲ್ಲಿ 4,000 ಕಿಲೋಮೀಟರ್ಗೂ ಹೆಚ್ಚು ಗಡಿಯನ್ನು ಹಂಚಿಕೊಂಡಂಥ ವೆಸ್ಟ್ ಬೆಂಗಾಲ್ ಇರ್ಬೋದು, ಅಸ್ಸಾಂ ಇರ್ಬೋದು, ಈ ಎಲ್ಲ ಪ್ರದೇಶಗಳಲ್ಲಿ ನಮಗೆ ಈಗ ನುಸುಳುಕೋರರ, ಭಯೋತ್ಪಾದಕರ, ಪಾಕಿಸ್ತಾನದ ಪ್ರೇರಿತ ಭಯೋತ್ಪಾದಕರ ನುಸುಳುವಿಕೆ ಇವೆಲ್ಲವೂ ತಲೆನೋವಾಗಿ ದೇಶದ ಅಭದ್ರತೆಯ ಒಂದು ಪ್ರಶ್ನೆಯಾಗಿ ಇವತ್ತು ನಿಂತಂಥ ವರ್ತಮಾನ. ಈ ವರ್ತಮಾನದಲ್ಲಿ ಪಾಕಿಸ್ತಾನದಿಂದ ಮಾವಿನ ಹಣ್ಣಿನ ಬಾಕ್ಸು ಗಿಫ್ಟ್ ರೂಪದಲ್ಲಿ ಎಂಬೆಸಿಯಿಂದಲೇ ಅಧಿಕೃತವಾಗಿ ಬರ್ತದೆ ಮತ್ತು ಅದನ್ನು ಸ್ವೀಕರಿಸ್ತಾರೆ ಅಂತಾದರೆ ಇದಕ್ಕೆ ಏನನ್ನಬೇಕು? ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ಒಂದು ದೊಡ್ಡ ವಿವಾದ ಹುಟ್ಟುಕೊಂಡಾಗ ಕಾಂಗ್ರೆಸ್ ಮತ್ತು ಇಂಡಿ ಕೂಟ ಬಾಯಿ ಮುಚ್ಚಿದ್ದು ಯಾವಾಗ ಹೇಳಿ? ಅಧಿಕೃತವಾಗಿ ಕಾಂಗ್ರೆಸ್ಸಿಗೆ ಎಲೆಕ್ಷನ್ ಫಂಡು ಪಾಕಿಸ್ತಾನದಿಂದಲೂ ಬಂದಿದೆ ಅನ್ನುವಂಥ ಒಂದು ಲೆಕ್ಕ ಸಿಕ್ಕಿದಾಗ ಇವರು ಇವತ್ತಿನವರೆಗೂ ಎಲೆಕ್ಟ್ರಲ್ ಬಾಂಡಿನ ಬಗ್ಗೆ ಮತ್ತೆ ತುಟಿಯನ್ನು ಒಡೆದಿಲ್ಲ. ಅದರ ಜೊತೆಗೆ ಅಮೆರಿಕದಿಂದ ಹಿಡಿದು ಚೈನಾದಿಂದ ಹಿಡಿದು ಪ್ರತಿಯೊಂದು ಪಾಶ್ಚಿಮಾತ್ಯ ರಾಷ್ಟ್ರಗಳು ಯಾರು ದೇಶೀಯತೆಯನ್ನು, ನಿರ್ಭರ್ ಭಾರತವನ್ನು, ಶಕ್ತ ಭಾರತವನ್ನು, ಅಭಿವೃದ್ಧಿ ಹೊಂದುವ ಭಾರತವನ್ನು, ಸ್ವತಂತ್ರ ಭಾರತವನ್ನು, ಸ್ವಾಯತ್ತ ಭಾರತವನ್ನು, ಈ ನೆಲದ ಸಾಂಸ್ಕೃತಿಕ ಭಾರತವನ್ನು ಬಯಸಿ ಆಡಳಿತವನ್ನು ಮುನ್ನಡೆಗೆ ತಂದಿತ್ತೋ, ಒಂದು ಅದ್ಭುತವಾದಂಥ ವಿಶ್ವಶ್ರೇಷ್ಠ ಒಂದು ದೇಶವಾಗಿ ಅದನ್ನು ಕಟ್ತೇನೆ ಅನ್ನುವಂಥ ಇರಾದೆಯನ್ನು ಈ 10 ವರ್ಷದಲ್ಲಿ ಕಾರ್ಯರೂಪದಲ್ಲಿ ಯಾರು ತೋರಿಸಿದ್ರೋ ಅಂಥ ಮೋದಿ ಮತ್ತು NDA ಸರ್ಕಾರವನ್ನು ದುರ್ಬಲಗೊಳಿಸಲಿಕ್ಕೆ, ಶಕ್ತಿಹೀನಗೊಳಿಸಲಿಕ್ಕೆ, ಅಧಿಕಾರಕ್ಕೆ ಬರದೇ ಇದ್ದ ಹಾಗೆ ತಡೆಯುವಿಕೆಗಾಗಿ ವಿದೇಶದಿಂದ ಎಷ್ಟು ಆರ್ಥಿಕ ನೆರವು ಹರಿದು ಬಂದಿದೆ ಅನ್ನೋದು ಗುಟ್ಟಾಗಿ ಉಳಿದಿಲ್ಲ. ರಾಹುಲ್ ಗಾಂಧಿ ಅವರನ್ನು ಎಲೆಕ್ಷನ್ ಪೂರ್ವದಲ್ಲಿ UK ಮತ್ತು ಅಮೆರಿಕಕ್ಕೆ ಕರೆಸಿಕೊಂಡಂಥ ಸಂಘಟನೆಗಳು ಯಾವುದು? ಅದು ಗುಟ್ಟಾಗಿ ಉಳಿದಿಲ್ಲ. ಹಾಗಾಗಿ ಸಂಸತ್ತಿನಲ್ಲಿ ಮಹಾನ್ ದೇಶಪ್ರೇಮಿಯ ಥರ ಸಂವಿಧಾನವನ್ನು ನಾವು ರಕ್ಷಿಸುವವರು ಅನ್ನುವಂಥ ಪೋಸ್ ಕೊಡುವ ಸಂವಿಧಾನವನ್ನು, ಅದರ ಪ್ರತಿಯನ್ನು ಹೀಗೆ ತೋರಿಸುವಂಥ, ಅದನ್ನು ಇಟ್ಟುಕೊಂಡೇ ಇಡೀ ದೇಶಾದ್ಯಂತ ಎಲೆಕ್ಷನ್ ಪ್ರಚಾರ ಮಾಡಿದಂಥ
ಈ ಹುಸಿ ಪಕ್ಷಗಳು ಕಾಂಗ್ರೆಸ್ಸು ಮತ್ತು ಇಂಡಿ ಕೂಟ ಇವತ್ತು ಸಂವಿಧಾನವನ್ನೇ ಬುಡಮೇಲು ಮಾಡಿ ಇಡೀ ಭಾರತವನ್ನೇ ಅಸ್ಥಿರಗೊಳಿಸಲಿಕ್ಕೆ ಹೊರಟಂಥ ಶತ್ರು ರಾಷ್ಟ್ರ ಪಾಕಿಸ್ತಾನದಿಂದ ಮಾವಿನಹಣ್ಣು ತರಿಸ್ಕೊಂಡು ತಿಂತಾರೆ ಅಂತ ಆದರೆ, ಮಾವಿನಹಣ್ಣು ಅವರಿಗೆ ಎಂಬೆಸಿಯಿಂದಲೇ ಬರ್ತದೆ ಅಂತ ಆದರೆ, ಇದು ಕೇವಲ ಮಾವಿನ ಹಣ್ಣಿನ ಪ್ರಶ್ನೆಯೇ ಅಥವಾ ಪಾಕಿಸ್ತಾನದೊಟ್ಟಿಗೆ ಇವರು ಶಾಮೀಲಾಗಿದ್ದಾರೆಯೇ? ಯಾಕೆಂದರೆ ಕಾಂಗ್ರೆಸ್ಸಿನ ಬಾಯಲ್ಲಿ ಈಗಾಗಲೇ ಬಂದಿದೆ, ಪಾಕಿಸ್ತಾನ ಅದು BJPಯವರಿಗೆ ಶತ್ರು ರಾಷ್ಟ್ರ, ನಮಗೆ ಮಿತ್ರ ರಾಷ್ಟ್ರ. ಹೌದದು. ಯಾಕೆ ಗೊತ್ತಾ? NDA ಸರ್ಕಾರಕ್ಕೆ ಈ ದೇಶದ ಮಣ್ಣಿನ ಮೇಲೆ, ಈ ದೇಶದ ಕಾಯಕ ಭೂಮಿಯ ಮೇಲೆ, ಈ ದೇಶದ ಕಲ್ಚರಿನ ಮೇಲೆ, ಈ ದೇಶದ ಧರ್ಮದ ಮೇಲೆ, ಈ ದೇಶದ ಸನಾತನ ಧರ್ಮದ ಮೇಲೆ ನಂಬಿಕೆ ಇದೆ. ಅದು ನಮ್ಮ ಅಸ್ಮಿತೆ ಅಂತ ಅದನ್ನು ಕಾಪಾಡಲಿಕ್ಕಾಗಿ ಅವರು ಪಣ ತೊಟ್ಟಿದ್ದಾರೆ. ಭಾರತವನ್ನು ಅವರು ಕಟ್ಟಲಿಕ್ಕೆ ಹೊರಟಿದ್ದಾರೆ, ಇಂಡಿಯಾವನ್ನಲ್ಲ. ಭಾರತಕ್ಕೂ ಇಂಡಿಯಾಕ್ಕೂ ಬಹಳ ವ್ಯತ್ಯಾಸ ಇದೆ. ಭಾರತದ ಇಡೀದಾದಂಥ ಒಂದು ಚಹರೆಯೇ ಪ್ರತ್ಯೇಕವಾಗಿದೆ. ಆ ಚಹರೆಯೇ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಬಹಳ ದೊಡ್ಡ ಕುಂದು ಮತ್ತು ಕೊರತೆ ಮತ್ತು ದ್ವೇಷ. ಆ ಚಹರೆಯನ್ನು ಮುಗಿಸ್ಲಿಕ್ಕೆ ಹೊರಟಿತ್ತು ಇಡೀ 295 ವರ್ಷ ಆಳದಂಥ ಬ್ರಿಟಿಷ್ ಸರ್ಕಾರ. ನಮ್ಮ ಗುರುಕುಲ ಪದ್ಧತಿಯನ್ನು, ನಮ್ಮ ಆಚರಣೆಯನ್ನು, ನಮ್ಮ ಸಂಸ್ಕಾರಗಳನ್ನು, ನಮ್ಮ ಶಿಕ್ಷಣವನ್ನು, ನಮ್ಮ ಮೇಧಾವಿತನವನ್ನು, ನಮ್ಮ ಜ್ಞಾನದ ಪರಂಪರೆಯನ್ನು, ನಮ್ಮ ತಪಸ್ಸಿನ ಪರಂಪರೆಯನ್ನು ಸಂಪೂರ್ಣವಾಗಿ ನಾಶ ಮಾಡಲಿಕ್ಕೆ ಹೊರಟಿತ್ತು ಬ್ರಿಟಿಷ್ ಸಂಸ್ಕೃತಿ. ಅದರ ಪಳೆಯುಳಿಕೆ ಏನಾದರೂ ಈ ದೇಶದಲ್ಲಿದ್ದರೆ ಅದು ಈ ಇಂಡಿ ಕೂಟ ಮತ್ತು ಕಾಂಗ್ರೆಸ್. ಇವತ್ತದು ಶ್ರುತ ಪಡ್ತಾ ಇದೆ, ಸಾಕ್ಷಿ ಸಮೇತ ಸಿಕ್ಕಾಕೊಂಡಿದ್ದಾರೆ. ಶತ್ರು ರಾಷ್ಟ್ರದಿಂದ ಒಂದು ಮಾವಿನ ಹಣ್ಣಿನ ಬಾಕ್ಸು ಅಧಿಕೃತವಾಗಿ ಗಿಫ್ಟ್ ರೂಪದಲ್ಲಿ ಇವರ ಮನೆ ಬಾಗಿಲಿಗೆ ಬರ್ತದೆ ಅಂತ ಆದರೆ ಅದರ ಅರ್ಥ ಏನು? ಬಾಂಗ್ಲಾದಲ್ಲಿ ಹಿಂದೂಗಳ ಮಾರಣ ಹೋಮ ಆಗ್ತಾ ಇದೆ, ಅದರ ಬಗ್ಗೆ ಮಾತಾಡ್ತಾ ಇಲ್ಲ. ವಿನೇಶ್ ಫೋಗಾಟದವರು 100 ಗ್ರಾಮು ಅವರ ತೂಕದಲ್ಲಿ ವ್ಯತ್ಯಾಸ ಆಗಿ ಅವರ ಬೇಜವಾಬ್ದಾರಿತನದಿಂದ, ಅವರ ಅನ್ಪ್ರೊಫೆಷನಾಲಿಟಿಯಿಂದ ಇಂಥ ಒಂದು ಇಡೀ ವಿಶ್ವದ ಶ್ರೇಷ್ಠ ಒಂದು ಒಲಿಂಪಿಕ್ಸಲ್ಲಿ ಭಾಗವಹಿಸಬೇಕಾದ್ರೆ ತಾವು ಹೇಗಿರಬೇಕು ಅನ್ನೋದಕ್ಕೆ ಒಂದು ಮತಿಯಿಲ್ಲದೇನೆ 2ನೇ ಬಾರಿ ಈ ಥರದ ಅನರ್ಹತೆಗೆ ಒಳಗಾದಂಥ ವಿನೇಶ್ ಫೋಗಾಟನ ಬಗ್ಗೆ ರಾಜಕೀಯ ಮಾಡಲಿಕ್ಕೆ ಅಲ್ಲಿ ಸಂಸತ್ತಿನಿಂದ ತ್ಯಾಗ ಮಾಡ್ತಾರೆ, ಬೈಕಾಟ್ ಮಾಡ್ತಾರೆ. ಆದರೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮಾರಣ ಹೋಮ ನಡೀತಾ ಇದ್ದಂಥದ್ರ ಬಗ್ಗೆ ಮಾತಾಡೋದಿಲ್ಲ. ಬಾಂಗ್ಲಾದ ಪರವಾಗಿ ಮಾತಾಡ್ತಾರೆ, ಬಾಂಗ್ಲಾದ ಕ್ರಾಂತಿಯನ್ನು ಭಾರತಕ್ಕೆ ಆಹ್ವಾನಿಸ್ತಾರೆ. ಅಧಿಕಾರ ರಾಜಕಾರಣದ ಕ್ಷುದ್ರತೆ ಅಂದರೆ ಇಷ್ಟರ ಮಟ್ಟಿಗ, ಇಂಥ ದೇಶದ್ರೋಹದ ವಿಚಾರದ ಮಟ್ಟಿಗ, ಪಾಕಿಸ್ತಾನದಿಂದ ಮಾವಿನ ಹಣ್ಣು ತಂದು ತಿನ್ನಿಸುವ ಈ ರೀತಿಯ ಒಂದು ದೇಶದ್ರೋಹದ ನಡವಳಿಕೆಯನ್ನು ಸಮರ್ಥಿಸಿಕೊಳ್ಳುವ ಮಟ್ಟಕ್ಕೂ ಮುಂದಾಗ್ತಾರೆ ಅಂತ ಆದರೆ ಇವರೆಲ್ಲ ಯಾರು? ಯಾಕೆಂತಂದರೆ ಭಾರತ ಹಿಂದಿನಾಗೆ ಉಳಿದಿಲ್ಲ, ನೆನಪಿಡಿ. ಮೊನ್ನೆ ಆದಂಥ 2024 ಹಿಂದಿನ ಯಾವ ಎಲೆಕ್ಷನ್ನಿನ ರೀತಿಯೂ ಉಳಿದಿಲ್ಲ. ಅದನ್ನು ಇಂಡಿ ಕೂಟಕ್ಕೆ ವಿದೇಶಿ ಶಕ್ತಿಗಳು ನೇರವಾಗಿ ಮತ್ತು ಪರೋಕ್ಷವಾಗಿ ಸ್ಪಾನ್ಸರ್ ಮಾಡಿದಂಥ ಎಲೆಕ್ಷನ್ ಅದು. ಬಿಕಾಸ್ NDA ಸರ್ಕಾರವನ್ನು ಉಳಿಸಬೇಕು, ಮುಖ್ಯವಾಗಿ ಮೋದಿಯನ್ನು ಕೆಳಗಿಳಿಸಬೇಕು. ಮೋದಿ ಅವರಿಗೆ ನುಂಗಲಾರದ ತುತ್ತು. ಅವರ ಇಡೀ ಇಂಡಿ ಕೂಟದ ಮತ್ತು ಪ್ರತಿಪಕ್ಷದ ನಾಯಕನ ರೂಪ ಸ್ವರೂಪವೇ ಬದಲಾಗಿದೆ. ನೀವು ಗಮನಿಸಿರಬೇಕು, ಮಾತಿನ ವರಸೆ ಬದಲಾಗಿದೆ. ಎಲ್ಲೋ ಒಂದು ಕಡೆ ರಕ್ತಪಾತಕ್ಕೆ, ಕ್ರಾಂತಿಗೆ, ಅದಕ್ಕೆ ಆಹ್ವಾನಿಸುವಂಥ ಮಾತುಗಳು ಕೇಳಿಬರ್ತಾ ಇದೆ. ಒಮ್ಮೆ ಮೋದಿಯವರು 3ನೇ ಬಾರಿ ಅಧಿಕಾರಕ್ಕೆ ಬಂದರೆ ಬೀದಿಯಲ್ಲಿ ಬೆಂಕಿ ಬೀಳ್ತದೆ ಅನ್ನುವಂಥ ಮಾತು ಈಗ ಬಾಂಗ್ಲಾದ ಈ ಘಟನೆಯಿಂದ ಅದಕ್ಕೆ ಹೆಚ್ಚೆಚ್ಚು ಬೇರೆ ಬೇರೆ ಅರ್ಥಗಳು ಬರ್ತಾ ಇದೆ. ಅದಕ್ಕೆ ಹೆಚ್ಚೆಚ್ಚು ಸೂಕ್ಷ್ಮವಾಗಿ ವಿಚಾರಿಸಬೇಕು, ಅದನ್ನು ಚಿಂತಿಸಬೇಕು, ಅದನ್ನು ಡಿಗ್ ಮಾಡಬೇಕು, ಅದರ ಆಳದಲ್ಲಿ ಯಾವುದೋ ಒಂದು ಸೂಚನೆ ಇದೆ ಅನ್ನುವಂಥದ್ದು ಈಗ ನಮಗೆ ಕಣ್ಣಿಗೆ ಅರ್ಥ ಆಗ್ತಾ ಇದೆ, ಹೊಡೆತಾ ಇದೆ. ಹಾಗಾಗಿ ಈ ಮಾವಿನ ಹಣ್ಣು ಮತ್ತು ರಾಹುಲ್ ಗಾಂಧಿ, ಪಾಕಿಸ್ತಾನ, ಎಂಬೇಸಿ ಇವೆಲ್ಲವೂ ಎಲ್ಲೋ ಒಂದು ಕಡೆ ಕೋಡ್ ವರ್ಡ್ ಆಗಿ
ಸೀಕ್ರೆಟಿನ ಒಂದು ಕಾರ್ಯಾಚರಣೆಯ ಭಾಗವಾಗಿ ನನಗಂತೂ ಗೋಚರಿಸ್ತಾ ಇದೆ. ಇದನ್ನೇ ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಸಂಸತ್ ಭವನದ ಹೊರಗೆ ಬಂದು ಎಳೆಯಾಗಿ ಬಿಡಿಸಿಡುವ ಕೆಲಸವನ್ನು ಮಾಡಿದರು. ಅನುರಾಗ್ ಠಾಕೂರ್ ಅದನ್ನು ಹೇಳಿದರು. ಉತ್ತರ ಪ್ರದೇಶದಿಂದ ಗೆದ್ದವರಿಗೆ ಉತ್ತರ ಪ್ರದೇಶದ ಮಾವಿನ ಹಣ್ಣು ಆಗೋದಿಲ್ಲ, ಪಾಕಿಸ್ತಾನದ ಮಾವಿನ ಹಣ್ಣು. ಹಾಗಾದರೆ ಪಾಕಿಸ್ತಾನ ನೇರವಾಗಿ ಮಾವಿನ ಹಣ್ಣನ್ನು ಕಳಿಸಿದೆ, ಆ ಮೂಲಕ ಯಾವ ಸಂದೇಶವನ್ನು ಕಳಿಸಿದೆ ಅನ್ನೋದು ಇನ್ನಷ್ಟೇ ಅರ್ಥ ಆಗಬೇಕು. ಎಷ್ಟು ದಿನದಿಂದ ಈ ವ್ಯವಹಾರ ನಡೀತಾ ಇದೆ ಅದನ್ನು ಕೂಡ ಪತ್ತೆ ಹಚ್ಚಬೇಕಾದಂಥ ಜರೂರತ್ತಿದೆ ಅಂತ ನಾನು ಭಾವಿಸ್ತೇನೆ. ಹಾಗಾದರೆ ಚೈನಾದಿಂದ ಮತ್ತು ಅಮೆರಿಕದಿಂದ ಏನು ಬರ್ತಾ ಇದೆ? ಇದು ನಂತರದ ಪ್ರಶ್ನೆ. ಭಾರತ ಸರ್ಕಾರ ಇದನ್ನು ಇಗ್ನೋರ್ ಮಾಡಿದರೆ, ಇದನ್ನು ನಿರ್ಲಕ್ಷ್ಯ ಮಾಡಿದರೆ, ಇದನ್ನು ಸರಿಯಾದ ತನಿಖೆಗೆ ಒಳಪಡಿಸುವಂಥ ಕೆಲಸವನ್ನು ಮಾಡದೇ ಇದ್ದರೆ, ಕೇವಲ ರಾಜಕೀಯ ಕೆಸರಾಚಾಟಕ್ಕೆ ಮಾತ್ರ, ಮಾತುಗೆ ಮಾತು, ಪ್ರತಿಕ್ರಿಯೆಗೆ ಕ್ರಿಯೆ ಪ್ರತಿಕ್ರಿಯೆ ಅನ್ನುವಷ್ಟಕ್ಕೆ ಮಾತ್ರ ಇದನ್ನು ಸೀಮಿತವಾಗಿ ಪೇಪರ್ ಟೈಗರು ಅಥವಾ ಮಾಧ್ಯಮದ ಮಟ್ಟಿಗೆ ಇದೊಂದು ಉದ್ಘೋಷ ಅನ್ನುವ ಮಟ್ಟಕ್ಕೆ, ವಾಗ್ವಾದ ಅನ್ನುವ ಮಟ್ಟಕ್ಕೆ ಅದನ್ನು ಸೀಮಿತಗೊಳಿಸಿ ಇದನ್ನು ಇಂಟೆಲಿಜೆನ್ಸ್ ರಿಪೋರ್ಟು ಅಥವಾ ಇದನ್ನು ತನಿಖೆಗೆ ಒಳಪಡಿಸದೇ ಇದ್ದರೆ ಮುಂದೊಂದಿನ ಮಾವಿನ ಹಣ್ಣಾಗಿ ಉಳಿಯುವುದಿಲ್ಲ, ಅದು ಬಾಂಬಾಗುವ ಎಲ್ಲ ಲಕ್ಷಣಗಳು ಇದೆ. ಅದರ ಸೂಚನೆ ಇದು. ಇಲ್ಲದೇ ಇದ್ದರೆ ಈ ಮಟ್ಟದಲ್ಲಿ ಪಾಕಿಸ್ತಾನದಿಂದ ಮಾವಿನ ಹಣ್ಣನ್ನು ತರಿಸ್ಕೊಂಡು ತಿನ್ನುವ ಕೆಲಸ ಮಾಡ್ತಿರ್ಲಿಲ್ಲ. ಪಾಕಿಸ್ತಾನದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಭಾರತಕ್ಕೆ ಬೇಕಾದ ನಂಬರ್ 1 ಭಯೋತ್ಪಾದಕರು ಇವತ್ತು ವಿದೇಶಕ್ಕೆ ರಾಹುಲ್ ಗಾಂಧಿಯನ್ನು ಕರೆಸ್ಕೊಳ್ತಾರೆ. ತಲೆಮರೆಸ್ಕೊಂಡವರು ಜಮಾತೆ ಇಸ್ಲಾಮಿ ಇಲ್ಲಿ ಅದರ PFI ಅಂತ ಹೆಸರಿನಲ್ಲಿ ಅದು ವರ್ಕ್ ಮಾಡ್ತಾ ಇದೆ ಅಂತ ಈಗಾಗಲೇ NIA ಹಲವಾರು ಸಾಕ್ಷ್ಯ ಸಮೇತ ಹೇಳ್ತಾ ಇದೆ, ನಮ್ಮ ಮಾತಲ್ಲ. ಅದರೊಟ್ಟಿಗೆ ಇವರ ಗಠಬಂಧನ್ ಇದೆ ಕೇರಳದಲ್ಲಿ. ಹಾಗಾದರೆ ಏನು ಇದು? ಇದರ ಅರ್ಥ ಏನು? ಏನಾಗ್ತಾ ಇದೆ? ಏನಾಗಬಹುದು? ಮಾವಿನ ಹಣ್ಣು ಅಂತ ಮಾತ್ರ ನಾವು ಭಾವಿಸಬೇಕೇನು? ಹಾಗಾದರೆ ಈ ಮಾವಿನ ಹಣ್ಣು ರಾಹುಲ್ ಗಾಂಧಿಗೆ ಇರುವ ಸಂಬಂಧ ಏನು? ಕೇವಲ ಬಾಯಿ ಚಪಲವೇ, ರುಚಿಯೇ? ಅಥವಾ ಈ ಮಾವಿನ ಹಣ್ಣನ್ನು ಕಳಿಸಿಕೊಟ್ಟಂಥ ಪಾಕಿಸ್ತಾನಕ್ಕೂ ರಾಹುಲ್ ಗಾಂಧಿಯ ಮಧ್ಯೆ ಇರುವಂಥ ಸಂಬಂಧ ಏನು? ಇದು ಅರ್ಥ ಆಗಬೇಕಲ್ಲ, ಇದು ಪ್ರಶ್ನೆ ಹಾಗೆ ನಮ್ಮನ್ನು ಕಾಡಬೇಕಲ್ಲ. ಇಲ್ಲದೇ ಇದ್ದರೆ ಮಾವಿನ ಹಣ್ಣಾಗೆ ಉಳಿತದೆ. ಇವತ್ತಿಗೂ ನೀವು ಭಾರತದ ವಿರೋಧಿ ಶಕ್ತಿಗಳು, ಅದು ದೇಶದ ಹೊರಗಿನ ಶಕ್ತಿಗಳಾಗ್ಬೋದು, ದೇಶದ ಒಳಗಡೆನ ಶಕ್ತಿಗಳೇ ಆಗ್ಬೋದು, ನೀವು ಅದನ್ನು ನೋಡಿ ಅವರ ಇಡೀದಾದಂಥ ಸೋಷಿಯಲ್ ಮೀಡಿಯಾವನ್ನು ಪರಿಶೀಲಿಸಿದರೆ ಅಲ್ಲಿ ಮೋದಿ ವಿರೋಧಿ, ದೇಶ ವಿರೋಧಿ, ಹಿಂದೂ ಮತ್ತು ಹಿಂದುತ್ವದ ವಿರೋಧಿ, ಸನಾತನ ಧರ್ಮದ ವಿರೋಧಿ, ಇವೆಲ್ಲದರ ಜೊತೆಗೆ ಇಂಡಿ ಕೂಟದ ಬಗ್ಗೆ, ಕಾಂಗ್ರೆಸ್ಸಿನ ಬಗ್ಗೆ, ರಾಹುಲ್ ಗಾಂಧಿಯ ಬಗ್ಗೆ ಇನ್ನಿಲ್ಲದ ಕಕ್ಕುಲತೆಯ ಅತ್ಯಂತ ಆಪ್ತವಾದಂಥ ಒಂದು ನಿರೂಪಣೆ, ಮೆಸೇಜ್ಗಳು ನಿಮಗೆ ಅಲ್ಲಿ ಸಿಗ್ತವೆ. ಪಾಕಿಸ್ತಾನ ತಾನು ಬಡತನದಲ್ಲಿ ಅಲ್ಲಿಯ ಜನತೆಗೆ ತುತ್ತು ಅನ್ನವನ್ನು ಹಾಕಲಿಕ್ಕೆ ಗತಿ ಇಲ್ಲದೇ ಒದ್ದಾಡ್ತಾ ಇದ್ದರೂ 24ರ ಕಳೆದ ಎಲೆಕ್ಷನ್ನಿಗೆ ಕಾಂಗ್ರೆಸ್ಸಿಗೆ ಫಂಡ್ ಕಳಿಸಿದೆ ಅಂತ ಆದರೆ ಅದರ ಇರಾದೆ ಏನು? ಮತ್ತು ಅದನ್ನು ಇವರು ಸ್ವೀಕರಿಸ್ತಾರೆ ಅಂತ ಆದರೆ ಇವರು ದೇಶದಲ್ಲಿ ಇರಲಿಕ್ಕೆ ಲಾಯಕ, ಯೋಗ್ಯರ? ಇದನ್ನು ಜನ ಅರ್ಥ ಮಾಡ್ಕೋಬೇಕು. ಕಡು ವಿರೋಧಿ, ನಮ್ಮ ಇಡೀ ಜೀವದ ಹಂಗನ್ನು ತೊರೆದು, ಸಂಸಾರ, ಸಮಾಜ, ಮನೆ, ಮಠ ಎಲ್ಲವನ್ನು ತೊರೆದು ನಮ್ಮ ಸುಖಕ್ಕಾಗಿ, ದೇಶದ ಸುಭಿಕ್ಷಕ್ಕೆ ಮತ್ತು ದೇಶದ ಭದ್ರತೆಗಾಗಿ ಅಹೋರಾತ್ರಿ ಗಡಿಗಳಲ್ಲಿ ಅಲ್ಲಿ ವೃತ್ತಿಯನ್ನು ಮಾಡ್ತಾರಲ್ಲ, ದೇಶವನ್ನು ಕಾಯ್ತಾರಲ್ಲ ನಮ್ಮ ಸೈನಿಕರು, ಅವರನ್ನು ಕಂಡಲ್ಲಿ ಚೆಂಡಾಡ್ತಾ ಇದ್ದಾರಲ್ಲ ಪಾಕಿಸ್ತಾನಿಗಳು, ನೇರವಾಗಿ ಮತ್ತು ಪರೋಕ್ಷವಾಗಿ ಮತ್ತು ಕದ್ದು ನುಸುಳಿ ಅಂಥ ದೇಶದಿಂದ ಮಾವಿನ ಹಣ್ಣು ತರಿಸಿ ತಿಂತಾರಲ್ಲ, ಇವರಿಗೆ ಯಾವ ನೈತಿಕತೆ ಇದೆ? ಯಾವ ದೇಶದ್ರೋಹ ಚಟುವಟಿಕೆಗಳಲ್ಲಿ ಭಾಗವಹಿಸುವವರ್ಕಿಂತ ಇವರು ಶ್ರೇಷ್ಠ ಅಂತ ಭಾವಿಸ್ತೀರಿ? ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಲೆಟ್ರನ್ನು ನಿಮಗೆ ಓದಬೇಕು. ಅದನ್ನು ಓದಿದಾಗ ನಿಮಗೆ ಗೊತ್ತಾಗುತ್ತೆ
ನಮ್ಮ ದೇಶವನ್ನು ಅಭದ್ರಗೊಳಿಸಲಿಕ್ಕೆ ಎಂತೆಂಥ ಷಡ್ಯಂತ್ರಗಳು ನಡೀತಾ ಇದೆ, ನಡೆದಿದ್ವು. ಅದಕ್ಕೆ ಇವರೆಲ್ಲರೂ ತಾಳಮೇಳಗಳು ಹೇಗಾಗಿದ್ದಾರೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಆವಾಗ ನಿಮಗೆ ಮಾವಿನಣ್ಣಾಗಿ ಅಷ್ಟೇ ಉಳಿಯುವುದಿಲ್ಲ. ನೋಡಿ, ಅಸೋಸಿಯೇಷನ್ ಆಫ್ ಸುನ್ನಿ ಮುಸ್ಲಿಮ್ಸ್ ದುಬೈ ಯುನೈಟೆಡ್ ಅರಬ್ ಎಮಿರೇಟ್ಸ್ ಇದೊಂದು ಲೆಟ್ರನ್ನು ಡ್ರಾಫ್ಟ್ ಮಾಡಿ ಕಳಿಸಿದೆ. 29/4/2024 ಎಲೆಕ್ಷನ್ ಪೂರ್ವದಲ್ಲಿ. ದ ಅಸೋಸಿಯೇಷನ್ ಆಫ್ ಸುನ್ನಿ ಮುಸ್ಲಿಮ್ಸ್ (Dubai) announces full financial support including tickets booking and reimbursement for already booked tickets for Muslims participating in the Indian elections on May 7th in Karnataka and other states. The objective is to defeat fascist forces and restore the Indian National Congress, which is a true friend of Muslims, to power in these elections. ಅದು ಯಾರ್ಯಾರಿಗೆ ಕಳಿಸಿದವರೆ, ಯಾರ್ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಏನೇನು ಮಾಡಬೇಕು ಅಂತೆಲ್ಲ ಇದರಲ್ಲಿ ಡಿಟೇಲ್ ಆಗಿದೆ. ಅಂದರೆ ನಮ್ಮ ದೇಶದಲ್ಲಿ ಭಾರತೀಯತೆಯನ್ನು, ಭಾರತದ ಒಂದು ಚಹರೆಯನ್ನು, ಭಾರತದ ಅಸ್ಮಿತೆಯನ್ನು, ಭಾರತದ ಸಂಸ್ಕೃತಿಯನ್ನು, ಹಿಂದುತ್ವವನ್ನು, ಹಿಂದೂ ಧರ್ಮವನ್ನು, ಸನಾತನ ಧರ್ಮವನ್ನು ನೆಚ್ಚಿ ಆ ನೆಲೆಯಲ್ಲೇ ರಾಮ ಮತ್ತು ಕೃಷ್ಣ ನಮ್ಮ ಎರಡು ಕಲ್ಚರ್ನ ಐಸ್ಗಳು, ಎರಡು ಸಾಂಸ್ಕೃತಿಕ ಕಣ್ಣುಗಳು ಅನ್ನುವ ರೀತಿಯಲ್ಲಿ ಈ ದೇಶವನ್ನು ಕಟ್ಟಬೇಕು ಅಂತ ಹೊರಟಂಥ ಮೋದಿಯವರನ್ನು ಹೇಗಾದರೂ ಮಾಡಿ, ಯಾವುದಾದ್ರೂ ರೀತಿಯಲ್ಲಿ ಹುಕ್ ಆರ್ ಕ್ರುಕ್ ಅವರನ್ನು ಇಳಿಸಲೇಬೇಕು ಅನ್ನುವಂಥ ಒಂದು ಕೆಲಸ ಕೇವಲ ದೇಶದ ಒಳಗಿನ ಮತದಾರರಿಂದ ಆಗ್ತಾ ಇಲ್ಲ. ಅದು ಹೊರಗಡೆಯ ಶಕ್ತಿಗಳು ಅದಕ್ಕೆ ಪ್ರೇರಕ ಶಕ್ತಿಯಾಗಿ ನಿಂತಿದ್ದಾವೆ. ಅದಕ್ಕೆ ಪಾಕಿಸ್ತಾನವೇ ನಾಯಕತ್ವವನ್ನು ವಹಿಸಿದೆ. ಇಡೀ ಭಾರತದ 75 ವರ್ಷದಲ್ಲಿ ಮೊದಲ ಬಾರಿಗೆ ಕಾನ್ಸಂಟ್ರೇಟ್ ಆಗಿ ಧ್ರುವೀಕರಣಗೊಂಡು ಇಂಡಿ ಕೂಟಕ್ಕೆ ಮತ ಹಾಕುವಂಥ ಕೆಲಸವನ್ನು ಅಲ್ಪಸಂಖ್ಯಾತ ವರ್ಗ ಈ ಎಲೆಕ್ಷನಲ್ಲಿ ಮಾಡಿದೆ. ಅಂದ ಮೇಲೆ ಒಳಗಿನ ಮತ್ತು ಹೊರಗಿನ ಶಕ್ತಿಗಳು ಎಷ್ಟರ ಮಟ್ಟಿಗೆ ಇಂಟೆನ್ಸಿವ್ ಆಗಿ ಒಟ್ಟಾಗಿದ್ದಾವೆ, ದೇಶವನ್ನು ದೇಶವಾಗಿ ಉಳಿಲಿಕ್ಕೆ ಬಿಡಬಾರದು ಅನ್ನುವಂಥ ಈ ದೇಶದ ಮೂಲ ಸಂಸ್ಕೃತಿಯ ಒಂದು ಪುನರುತ್ಥಾನದ ಮಹಾಯಜ್ಞ ಈ ದಶಕದಲ್ಲಿ ನಡೀತಲ್ಲ, ಅದನ್ನು ಹೇಗಾದರೂ ಮಾಡಿ ಅದನ್ನು ಕರ್ಬ್ ಮಾಡಲೇಬೇಕು, ಹೂತಾಕಬೇಕು. ಮತ್ತೆ 800-900 ವರ್ಷಗಳ ಕಾಲ ಆಡಳಿತ ಮಾಡಿದಂಥ ಮಹಮ್ಮದೀಯರ, ಸುಲ್ತಾನರ, ಈ ದೇಶದ್ರೋಹಿಗಳ ಖಿಲ್ಜಿ ಸಂತಾನವನ್ನು ಮತ್ತೆ ತರಬೇಕು ಅನ್ನುವಂಥ ಒಂದು ದೊಡ್ಡ ಶಕ್ತಿ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಮಾವಿನ ಹಣ್ಣಾಗಿ ಉಳಿಯೋದಿಲ್ಲ. ಇಂಥ ಮಾವಿನ ಹಣ್ಣನ್ನು ಸ್ವೀಕರಿಸಿದ ಪ್ರತಿಪಕ್ಷದ ನಾಯಕನಾಗಿ ನಾನು ಬಹಳ ದೊಡ್ಡ ದೇಶಪ್ರೇಮಿಯಾಗಿ ಸಂವಿಧಾನವನ್ನು ರಕ್ಷಿಸುವ ಒಬ್ಬ ನಾಯಕನಾಗಿ ನಾನು ಇವತ್ತು ಮಾತಾಡ್ತಾ ಇದ್ದೇನೆ. ಬಡವರ ಬಗ್ಗೆ ಮಾತಾಡ್ತಾ ಇದ್ದೇನೆ, ದಲಿತರ ಬಗ್ಗೆ ಮಾತಾಡ್ತಾ ಇದ್ದೇನೆ, ಬುಡಕಟ್ಟು ಜನಾಂಗದ ಬಗ್ಗೆ ಮಾತಾಡ್ತಾ ಇದ್ದೇನೆ, OBC ಬಗ್ಗೆ ಮಾತಾಡ್ತಾ ಇದ್ದೇನೆ. ನನ್ನನ್ನು ಎಷ್ಟು ಬೇಕಾದರೂ ನೀವು ನಿಂದಿಸಿ ಅಂತ ಬಹಳ ದೊಡ್ಡ ಉದಾತ್ತ ಮನೋಭಾವದ ಹಾಗೆ ಮಾತಾಡುವಂಥ ರಾಹುಲ್ ಗಾಂಧಿ ಸರಳವಾಗಿ ಉಳಿದಿಲ್ಲ, ಸರಳ ರೇಖೆಯಾಗಿಯೂ ಉಳಿದಿಲ್ಲ. ಬಹಳ 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 ನಿಗೂಢವಾದಂಥ ಒಂದು ಕಾರ್ಯಾಚರಣೆ ಅಂಡರ್ ಕರೆಂಟಲ್ಲಿ ನಡೀತಾ ಇದೆ. ಅದನ್ನು ಭಾರತ ಸರ್ಕಾರ, ಪ್ರಧಾನಿ, ನಮ್ಮ ಇಂಟೆಲಿಜೆನ್ಸು, ನಮ್ಮ ಗೃಹ ಇಲಾಖೆ ಇದನ್ನು ಗಂಭೀರವಾಗಿ ಪರಿಗಣಿಸಿದ್ದೇನೆ. ಕೇವಲ ಮಾವಿನ ಹಣ್ಣು ಅಂತ ಬಿಟ್ಟರೆ ಭಾರತಕ್ಕೆ ಮುಂದಿನ ದಿನಗಳು ಬಹಳ ಗಂಡಾಂತರಕಾರಿಯಾಗಿದೆ. ಅದು ಮಾತ್ರ ಸ್ಪಷ್ಟ, ಅದು ಮಾತ್ರ ಸತ್ಯ. ಅಧಿಕಾರದ ರಾಜಕಾರಣಕ್ಕಾಗಿ ಯಾವುದೇ ಶಕ್ತಿಗಳೊಟ್ಟಿಗೂ ನಾವು ಶಾಮೀಲಾಗ್ತೇವೆ ಅನ್ನುವಂಥ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಪ್ರತಿಪಕ್ಷಗಳು ಬಂದ ಹಾಗೆ ಕಾಣುವುದಷ್ಟೇ ಅಲ್ಲ, ಬಂದಿದ್ದಾವೆ. ಅದಕ್ಕೆ ಒಂದೊಂದು ಸಿಗ್ನಲ್ ಸಿಗ್ತಾ ಇದೆ. ಈ ದೇಶಕ್ಕೆ ಒಂದು ಅದ್ಭುತವಾದಂಥ ಶಕ್ತಿ ಇದೆ.
ಈ ದೇಶದ ನೆಲಕ್ಕೆ ತನ್ನನ್ನು ರಕ್ಷಿಸಿಕೊಳ್ಳುವಂಥ ಒಂದು ಅನೂಹ್ಯವಾದಂಥ ಶಕ್ತಿ ಇದೆ. ಅದನ್ನು ಆಧ್ಯಾತ್ಮಿಕವಾದ ಶಕ್ತಿ ಅಂತ ಕರೀರಿ, ಅಥವಾ ನಮ್ಮ ದೇವರು ಅಂತ ಕರೀರಿ, ನಂಬಿಕೆ ಅಂತ ಕರೀರಿ, ಏನಾದರೂ ಕರೀರಿ. ಆದರೆ ಈ ನೆಲಕ್ಕೆ ತನ್ನನ್ನು ರಕ್ಷಿಸಿಕೊಳ್ಳುವಂಥ ಒಂದು ಅದ್ಭುತವಾದಂಥ ಆಂತರಿಕ ಶಕ್ತಿ ಇದೆ. ಅದರಿಂದಲೇ ನಮಗೆ ಅಲ್ಲಲ್ಲಿ ಕೆಲವು ಸೂಚನೆಗಳು ಸಿಗ್ತಾ ಇದೆ. ಈ ಸೂಚನೆಗಳನ್ನು ಹೇಗೆ ಈ ಕೋಡ್ ವರ್ಡನ್ನು ಡಿಕೋಡ್ ಮಾಡ್ತಾರಲ್ಲ, ಅದೇ ಥರ ಅದನ್ನು ನಾವು ಮಾಡದೇ ಇದ್ದರೆ ಭಾರತ ಭವಿಷ್ಯದಲ್ಲಿ ಬಹಳ ದೊಡ್ಡ ಗಂಡಾಂತರವನ್ನು ಎದುರಿಸಲಿಕ್ಕಿದೆ. ಅದಕ್ಕೆ ಮಾವಿನ ಹಣ್ಣೇ ಸಾಕ್ಷಿ. ನಮಸ್ಕಾರ.